ಹಲೋ, ನಮಸ್ಕಾರ ಎಲ್ಲರಿಗೂ. ಇದೇನು ಅಂತ ಹೇಳ್ತೀರಾ? ಗೊತ್ತಾಗತ್ತೆ ನಿಮಗೆ. ಗೊತ್ತಿಲ್ಲದಿದ್ರೂ ಹೇಳ್ತೀನಿ. ಇದು ಅಲಸಂಡೆ ಕಾಳು. ಅಲಸಂಡೆ ಕಾಳು ಇದನ್ನು ರಾತ್ರಿ ನೆನೆಸಿಡಬೇಕು. ಬೆಳಗ್ಗೆ ಎದ್ದು ಕುಕ್ಕರೆಲ್ಲ ಬೇಯಿಸಬೇಕು. ಬೇಯಿಸಿ ಇದನ್ನು ಸಾಂಬಾರು ಮಾಡ್ಬೋದು, ತುಂಬ ಚೆನ್ನಾಗಾಗುತ್ತೆ. ಪಲ್ಯ ಮಾಡ್ಕೋಬೋದು. ಆದರೆ ಅದು ಎಲ್ಲರಿಗೂ ಸ್ವಲ್ಪ ಹೆಚ್ಚು ಕಡಿಮೆ ಗೊತ್ತಿರುತ್ತೆ. ಆದರೆ ಇದು ಸುಮಾರು ಜನಕ್ಕೆ ಗೊತ್ತಿರಲ್ಲ ಏನು ಅಂತ. ಇದು ಸ್ವೀಟ್ ಮಾಡೋದು ಅಲಸಂಡೆ ಕಾಳಾಗೆ. ಹುರುಳಿ ಕಾಳಲ್ಲೂ ಮಾಡ್ತಾರೆ, ಅಲಸಂಡೆ ಕಾಳಲ್ಲೂ ಮಾಡ್ತಾರೆ ಈ ರೀತಿ. ಇದು ಮೆತ್ತಗೆ ಬೇಯಿಸಬೇಕು. ಮೆತ್ತಗೆ ಒಂದು 2 ಸಿಟಿ ಹೊಡೆಸಿದ್ರೆ ಸಾಕಾಗುತ್ತೆ, ಬೆಂದಿರುತ್ತೆ ಚೆನ್ನಾಗಿ. ಆಮೇಲೆ ಅದನ್ನು ನೀರೆಲ್ಲ ಬಸಿದು ಬಾಣಲೆಯಲ್ಲಿ ಹಾಕಿ ಸ್ವಲ್ಪ ತುಪ್ಪ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದು. ಆಮೇಲೆ ಅದಕ್ಕೆ ಬೆಲ್ಲದ ಪುಡಿ, ತೆಂಗಿನಕಾಯಿ ತುರಿ, ಚೂರು ಏಲಕ್ಕಿ ಪುಡಿ ಎಲ್ಲ ಹಾಕೋದು. ಮಗಚಿ ಚೆನ್ನಾಗಿ ಲಾಸ್ಟಿಗೆ ಒಂಚೂರು ತುಪ್ಪ ಹಾಕಿ ಅದನ್ನು ಚೆನ್ನಾಗಿ ಮಗಚೋದು. ಈ ರೀತಿ ಮಾಡಿಟ್ಕೊಂಡ್ರೆ ನಿಮಗೆ 3-4 ದಿನ ಇರುತ್ತೆ ತಿನ್ನೋಕ್ಕೆ, ಅಷ್ಟು ಚೆನ್ನಾಗಿರುತ್ತೆ ರುಚಿಯಾಗಿ. ಆದರೆ ಈ ಕಾಳುಗಳೆಲ್ಲ ಬೇಯಿಸಿದ ಮೇಲೆ ಸ್ವಲ್ಪ ಗ್ಯಾಸ್ಟ್ರಿಕ್ ಅಂತಾರೆ ಎಲ್ಲ. ಹಾಗಾಗಿ ಅಪರೂಪದಾಗ ಯಾವಾದ್ರು ತಿಂಗಳಿಗೆ 1 ಸಲ 2 ಸಲ 3 ಸಲ ಹೀಗೆ ವಾರಕ್ಕೊಮ್ಮೆ ಈ ರೀತಿ ಮಾಡ್ಕೊಂಡು ತಿನ್ನಿ. ಅಲಸಂಡೆಕಾಯಿ ಸ್ವೀಟ್ ಹುಸ್ಲಿ ಇದು. ಅಲಸಂಡೆಕಾಯಿ ಸ್ವೀಟ್ ಹುಸ್ಲಿ ಇದು. ಇದೇ ರೀತಿ ಹುರುಳಿದು ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಅದೇ ಬೇಯಿಸಿದ ಅಲಸಂಡೆ ಕಾಳು ನಿಮ್ಗೆ ಎಷ್ಟು ಬೇಕಷ್ಟು, ಸ್ವೀಟ್ ಎಷ್ಟು ಬೇಕಷ್ಟು ನೀವು ಹಾಕ್ಕೋಬೇಕು. ಬೆಲ್ಲ ಹಾಕಬೇಕು, ಸಕ್ಕರೆ ಹಾಕಬೇಡಿ. ತೆಂಗಿನಕಾಯಿ ತುರಿ, ತುಪ್ಪ, ಏಲಕ್ಕಿ ಪುಡಿ ಎಲ್ಲ ಹಾಕಿ ಮಗ್ಚಿ ತೆಗೆದಿಟ್ಕೊಳ್ಳೋದು. ತುಂಬ ರುಚಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಮಾಡಿ, ಗೊತ್ತಾಗಿಲ್ಲ ಅಂದರೆ ಕೇಳಿ. ಸಿಂಪಲ್ ಆ್ಯಂಡ್ ಸೂಪರ್.